ಓಕೆ ಸರ್, ಪ್ರೈಸ್ ಇರೋದು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ 2,30,000 ಮಾಡ್ಕೊಡೋಣ. ಬರೀ 1 ಲಕ್ಷ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಖರ್ಚು ಮಾಡಿದೆ ಸರ್. 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಸರ್ ಸ್ಟೇರಿಂಗ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ನೋಡ್ತಾ ಇರಬಹುದು. ಮ್ಯಾಗ್ವಿಲ್ ಆಗಿರ್ಬೋದು, ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್, ಮೇಲೆ ಸನ್ ರೂಫ್ ಸರ್ ಇದೆ, ಕೋಟ್ರ್ ಜೆಟ್ ಇಂಜಿನ್ ಬರುತ್ತೆ ವಾಟರ್ ಜೆಟ್ ಇಂಜಿನ್. ಹೌದು ಸರ್. ಓಕೆ ಓಕೆ ಸರ್, ಡೀಟೇಲ್ಸ್ ಹೇಳಿದ್ರು ಸರ್. ಸರ್ ಪ್ರೈಸ್ ಸರ್ ಇರೋದು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,15,000 ಹೇಳ್ತಾ ಇದೀನಿ. ಹಾ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 1,05,000 ಮುಗಿಸ್ಕೊಡ್ತೀನಿ. ಬಿಟ್ಟು 1,35,000 ಹೇಳ್ತಾ ಇದೀನಿ. ಹಾ ನಮ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 1,25,000 ಫೈನಲ್ ಮುಗಿಸ್ಕೊಡ್ತೀನಿ ಸರ್. 1.5 ಲಕ್ಷಗೆ ಫೈನಲ್ ಟು ಫೈನಲ್ ರೌಂಡ್ ಫಿಗರ್ ಪ್ರೈಸ್ ಮಾಡ್ಕೊಡೋದು ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,75,000 ಹೇಳ್ತಾ ಇದೀನಿ. ಹಾ ಶೋರೂಮ್ ಗೆ ವಿಸಿಟ್ ಮಾಡ್ಲಿ 1,70,000 ಕೊಡೋಣ. ವಿಸಿಟ್ ಮಾಡಿ 1,45,000 ಮಾಡ್ಕೊಡೋಣ ಫೈನಲ್ ಸರ್. ಸರ್ ಫೈನಲ್ 1,45,000 ಫುಲ್ ವೈಟ್ ಬಿಟಿ ಸರ್. ಹಾ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಥಾರ್ 4x4 ಸರ್. 4x4 ಸರ್ Sir, ಬರೇ ಏನ್ sir ಟೈರ್ tyre? ಮತ್ತು ಮ್ಯಾಗ್ ವೀಲ್ಸ್ 2.5 ಲಕ್ಷ ಅದು ಇದೆ. 2.5 ಲಕ್ಷ ಬರೀ ಹೌದು. ಟೈರು ಮ್ಯಾಗ್ವಿಲ್. ಹೌದು ಸರ್. 5 ಮ್ಯಾಗ್ ವೀಲ್, ಹಾ 5 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಸರ್. ಬರೇ 2.5 ಲಕ್ಷ ಅದು ಹಾ ಟೈರ್ಸ್ ಇದೆ ಸರ್. Okay. ವಿತ್ ಫ್ಯಾನ್ಸಿ ನಂಬರ್ ಜೊತೆ ಇದೆ 3366. ಹಾ 1,25,000 ಬರೇ ನಂಬರ್ ಗೆ ಸರ್. ನಂಬರ್ಗೆನೆ 1,25,000 ಬರೇ ನಂಬರ್ ಗೆ ಡಿಡಿ ಕಟ್ಟಿದ್ವಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ನಾ ಇವತ್ತು ಕರ್ನಾಟಕ ಕಾರ್ ಜೋನ್ ಬಂದಿದ್ದೀನಿ. ಮತ್ತೊಂದ್ಸರಿ ಏನಕ್ಕಂದ್ರೆ ಮತ್ತೊಂದು ವಿಡಿಯೋ ಮಾಡೋಣ. ಹಾಗೇನೆ ಎಲ್ಲ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಅಂತ. ಹಾಗೇನೆ ಸರ್ ಇದ್ದಾರೆ, ಸರ್ ನ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ನಮ್ ಶೋರೂಮ್ ಹೆಸರು ಎಲ್ಲರಿಗೂ ಗೊತ್ತು. ಈಗ ಕರ್ನಾಟಕ ಕಾರ್ಝೋನ್ ಅಂದ್ರೆ ತುಂಬಾ ಫೇಮಸ್. ಈಗ ನಮ್ ಗೊತ್ತಾಗ್ಬಿಟ್ಟಿದೆ car ಎಲ್ಲರೂ showroom. ಜನಕ್ಕೆಲ್ಲ. ಓಕೆ ನಮ್ ಶೋರೂಮ್ ಹೆಸರು ಕರ್ನಾಟಕ ಕಾರ್ಝೋನ್ ಅಂತ. ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರೌಂಡಿಂಗ್ ಅಲ್ಲಿ ಬರುತ್ತೆ. ಓಕೆ ಇದು ಲೊಕೇಶನ್ ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಬಂದ್ರೆ ನಿಮ್ಗೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ ಲೆಫ್ಟ್ ಸೈಡ್. ಅದು 200 ಮೀಟರ್ ಮೇಲ್ಗಡೆ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೀಟ್ ಪಾರ್ಕಿಂಗ್ ಎಲ್ಲ ಇರೋದು ನಮ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಕಾರ್ಗಳು ಕಾಣಿಸ್ಬಿಡುತ್ತೆ, ಅಲ್ಲೇ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ಸರ್. ಖಂಡಿತ ಸರ್. ನೀವು MK ಅಹಮದ್ ಹತ್ರ ಬಂದು ಕಾಲ್ ಮಾಡಿದ್ರೆ ಹಾ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಕಾಲ್ ಮಾಡಿದ್ರೆ ಲೊಕೇಶನ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಕಳಿಸ್ತೀರಲ್ವಾ? ಓಕೆ ಸರ್. ಓಕೆ, ನಾನು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಡಿಸ್ಪ್ಲೇ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಅವ್ರ ಲೊಕೇಶನ್ ಕಳಿಸ್ತಾರೆ, ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕ್? ಆಲ್ಮೋಸ್ಟ್ ಸರ್ ಇವತ್ತು ಆಲ್ಮೋಸ್ಟ್ ಸ್ಟಾಕ್ ಒಂದು 70 ವೆಹಿಕಲ್ಸ್ ಇದೆ ಸರ್. 60 to 70 ವೆಹಿಕಲ್ಸ್ ಇದೆ. ಓಕೆ ಓಕೆ, ಇವತ್ತು ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಇವತ್ತು 1,15,000 ಸ್ಟಾರ್ಟಿಂಗ್ ಇದೆ. 1,15,000. ಹೌದು ಸರ್. ಲಾಸ್ಟ್ ಟೈಮ್ 55,000 ಕೊಡ್ತಿದ್ರಿ, ಈಗ 1,15,000 ಇಂದ ಸ್ಟಾರ್ಟಿಂಗ್ ಇದೆ. ಓಕೆ ಓಕೆ ಸರ್. ಹಾಗೇನೆ ಲೋನ್ ಬಗ್ಗೆ ಸರ್? ಸರ್ ಲೋನ್ ಬಗ್ಗೆ ಮಾತಾಡೋದ್ರೆ 2012 ಮಾಡಲ್ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಇರಬೇಕು, ಸ್ವಂತ ಮನೆ ಇರಬೇಕು, ಬ್ಯಾಂಕ್ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು. ಓಕೆ, ಇದು ಎಲ್ಲರಲ್ಲಿ ಯಾವ್ದು 2 ಇದ್ರೆ ಖಂಡಿತ 70 to 80% ಲೋನ್ ಮಾಡ್ಕೊಡ್ತೀನಿ. 12 ಮಾಡಲ್ ಮೇಲೆ? ಹೌದು ಸರ್. ಫುಲ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ, ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಓಕೆ, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್? ಶುರು ಮಾಡೋಣ ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್, ಕರ್ನಾಟಕ ಕಾರ್ ಜೋನ್ ಅಲ್ಲಿ ಮೊದಲನೇ ಗಾಡಿ ಯಾವ್ದು ಸರ್ ಇವತ್ತು? ಸರ್ ವ್ಯಾಗನರ್ ಸರ್. ಕಲಿಯೋರಿಗೆ ಮೈಲೇಜ್ ಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಓಕೆ, ಇದೇ ಈಗ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಇರೋದು. ಸ್ಟಾರ್ಟಿಂಗ್ ಪ್ರೈಸ್ ಹೇಳಿದ್ರೆ ಇದೇನಾ ಅದು? ಹೌದು ಸರ್. ಓಕೆ, ಡೀಟೇಲ್ಸ್ ಹೇಳಿ ಇವಾಗ. ಸರ್ 2000 ಮಾಡಲ್ 4th ಓನರ್ಶಿಪ್ ಆಗಿದೆ. ಮ್ಯಾಗ್ ವೀಲ್ಸ್ ಇದೆ. ನಮ್ಗೆ ಹಂಗೆ 70 to 80% ಟೈರ್ ಇದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. LXi ವೇರಿಯಂಟ್ ಇರುತ್ತೆ ಇದು. ಓಕೆ, ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. ಸರ್ ಇದರ ಫೀಚರ್ಸ್? ಸರ್ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್ ಇದರಲ್ಲಿ. AC ಪವರ್ ಸ್ಟೀರಿಂಗ್? ಹೌದು ಸರ್. LXi ವೇರಿಯಂಟ್ ಇದು. ಓಕೆ, 4 ಮ್ಯಾಗ್ವಿಲ್? 4 ಮ್ಯಾಗ್ ವೀಲ್ ಸರ್. ಹಾ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಕಲರ್ ಫ್ಯಾನ್ಸಿ ಕಲರ್ ಇದೆ. ಓಕೆ, ಪ್ರೈಸ್ ಸರ್ ಇರೋದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,15,000 ಹೇಳ್ತಾ ಇದೀನಿ. ಹಾ, ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 1,05,000 ಮುಗಿಸ್ಕೊಡ್ತೀನಿ. 1,15,000 ಬಟ್ 1,05,000 ಮುಗಿಸ್ತೀರಾ? ಹೌದು ಸರ್. ಅದ್ರಲ್ಲಿ ಏನೋ ಮುಂದೆ ಬಂದ್ರೆ ಕಡಿಮೆ ಆಗುತ್ತಾ? ಸರ್ ಮುಂದೆ ಬನ್ನಿ, ಶೋರೂಮ್ ಗೆ ವಿಸಿಟ್ ಮಾಡಿ, ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್? ಸರ್ ನೆಕ್ಸ್ಟ್ ಇರೋದು 800 ಸರ್. ತುಂಬಾ ಹಾ. ಡಿಮಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಓಕೆ, ಕಲಿಯೋರಿಗೆ, ಲೇಡೀಸ್ ಅವರಿಗೆ ಹಾ. ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತೀನಿ. 800 ಹಾ ಇದು ಡೀಟೇಲ್ಸ್ ಅಂದ್ಬಿಟ್ಟು 2009 ಮಾಡಲ್ 3rd ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 3rd ಓನರ್ಶಿಪ್ ಆಗಿದೆಯಾ? ಹೌದು ಸರ್. 3rd ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್, ಇದ್ರ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,35,000 ಹೇಳ್ತಾ ಇದೀನಿ. ಹಾ, ನಮ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 1,75,000 ಫೈನಲ್ ಮುಗಿಸ್ಕೊಡ್ತೀನಿ. 1,25,000 ಮುಗಿಸ್ಕೊಡ್ತೀನಿ. ಅದರ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, ಹಾಗೆ ನೆಕ್ಸ್ಟ್? ಸರ್ ಹಾಗೆ ನೆಕ್ಸ್ಟ್ ಇರೋದು ವೈಟ್ ಕಲರ್ ಗೆಟ್ಸ್ ಇದೆ ಸರ್. ಓಕೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಡೀಟೇಲ್ಸ್ ಹೇಳಕ್ ಹೋಗಿದ್ರೆ 2008 ಮಾಡಲ್ ಆಗಿದೆ. 3rd ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ, ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. ಸರ್ ಪ್ರೈಸ್ ಇರೋದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,63,000 ಹೇಳ್ತಾ ಇದೀನಿ. ಓಕೆ,
ಮುಂದೆ ಬಂದ್ಲೆ 1,50,000 ಕೊಡೋಣ. 1,55,000 ಇನ್ನ ಶೋರೂಮ್ ವಿಸಿಟ್ ಮಾಡಿ ಇನ್ನ ಹೆಚ್ಚು ಕಮ್ಮಿ ಕಡಿಮೆ ಮಾಡ್ಕೊಡೋಣ. ಆಗುತ್ತೆ. ಹೌದು ಸರ್. ಓಕೆ ಸರ್ ನೆಕ್ಸ್ಟ್ ಇರೋದು ಸ್ಯಾಂಟ್ರೋ. ಓಕೆ ಆ ಟೈಮ್ ಅಲ್ಲಿ ತುಂಬಾ ಒಳ್ಳೆ Demand ಇತ್ತು. ವೆಹಿಕಲ್ ಅಂತಾನೆ ಹೇಳ್ತೀನಿ. ಹಾ ಗಾಡಿ ಡೀಟೇಲ್ಸ್ ಹೇಳಕ್ ಹೋಗ್ಬೇಕಂದ್ರೆ 2007 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿದೆ, ಓಕೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ ಹಾ ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಶೇರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್. ಟಾಪ್ ಎಂಡ್ ವರ್ಷನ್ ಇದು Top end. Santro ಅಲ್ಲಿ. ಹೌದು ಓಕೆ ಸರ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,63,000. 1,63,000 ಹೇಳ್ತಾ ಇದೀನಿ ಸರ್. ಇದು ಸರ್ ಮುಂದೆ ಪ್ರೈಸ್ ಸರ್ 1.5 ಲಕ್ಷಗೆ ಫೈನಲ್ ಟು ಫೈನಲ್ ರೌಂಡ್ ಫಿಗರ್ ಪ್ರೈಸ್ ಮಾಡ್ಕೊಡೋದು. 1.5 ಲಕ್ಷ ಫೈನಲ್. ಓಕೆ ಯಾವ ಸರ್ ಇದು ಮಾಡಿಫೈ? ಸರ್ ಮಾಡಿಫೈ ಅವರಿಗೆ, ಕಾಲೇಜ್ ಹುಡುಗರಿಗೆ, ಶೋಕಿ ಹುಡುಗರಿಗೆ ಈಗ ಮಾಡಿಫೈ ವೆಹಿಕಲ್ ತಂದಿದ್ದೀನಿ. ಹಾ ಬೀಟ್ ಅಂದ್ರೆ ತುಂಬಾ ಡಿಮಾಂಡೆಡ್ ವೆಹಿಕಲ್, ಅದು ಪೆಟ್ರೋಲ್ ಅಂದ್ರೆ ಡಿಮಾಂಡ್ ವೆಹಿಕಲ್. ಓಕೆ ಡೀಟೇಲ್ಸ್ ಎಲ್ಲ ಹೋಗ್ಬೇಕಂದ್ರೆ 2011-12 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಬಟನ್ ಎಕ್ಸಾಸ್ಟ್ ಕೂಡ ಇದೆ ಇದರಲ್ಲಿ. ಅಂದ್ರೆ ನಮಗೆ ಲೋಡ್ ಕೂಡ ಮಾಡ್ಕೋಬಹುದು, ಆಮೇಲೆ ಸ್ಟಾಕ್ ಕೂಡ ಮಾಡ್ಬೋದು. ಸ್ಟಾಕ್ ಕೂಡ ಮಾರ್ಬೋದು. ನಿಮ್ಗೆ ಬ್ಯಾಟ್ಮೆನ್ ಫೆಂಡರ್ ಲೈಲಿಂಗ್ ಕೂಡ ಇದೆ, ಹಾ. ಬ್ಯಾಕ್ ಸ್ಪೈಲರ್ ಇದೆ. ಓಕೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿರುತ್ತೆ. ಹಾ ಹಾ ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,75,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ 1,65,000 ಮಾಡ್ಕೊಡೋಣ. ನಾವು ಓಮಿನಿ ಅಂತ ಕೇಳ್ತಿರ್ತಾರೆ, ಹೌದು ನಿಮ್ಮ ಹತ್ರ ಒಂದು sir. ಓಮಿನಿ ಇದೆ, ಡೀಟೇಲ್ಸ್ ಹೇಳಿ. ಸರ್ ಡೀಟೇಲ್ಸ್ ಬಂದ್ಬಿಟ್ಟು 2007 ಮಾಡಲ್ 2008 ಮಾಡಲ್ ಆಗಿರುತ್ತೆ, 5th ಓನರ್ಶಿಪ್ ಆಗಿರುತ್ತೆ. ಹಾ ಹಾ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಒಳಗಡೆ ನಿಮ್ಗೆ ಸೀಟ್ಸ್ ಬ್ಯಾಕ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಕ್ಯಾರಿಯರ್ ಕೂಡ ಇದೆ ಮೇಲೆ. ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಹಾಕ್ಸಿದ್ದಾರೆ. ಹೌದು ಸರ್, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಹಾಕಿದೀನಿ. ಒಳಗಡೆ ಸೀಟ್ಸ್ ಕವರ್ ಎಲ್ಲ ಹೊಸದಿದೆ ಅಲ್ವಾ? ಹೌದು ಸರ್, ಒಳಗಡೆ ಸೀಟ್ ಕವರ್ಸ್ ಎಲ್ಲ ಹೊಸಾದಿದೆ. ಓಕೆ ಫ್ಯಾಮಿಲಿಗೆ, ಹ್ಮ್ ಫುಡ್ ಸ್ಟಾಲ್ ಅವ್ರಿಗೆ ಹಾ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತೀನಿ ಓಮ್ನಿ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,75,000 ಹೇಳ್ತಾ ಇದೀನಿ. ಹಾ ಶೋರೂಮ್ ಗೆ ವಿಸಿಟ್ ಮಾಡ್ಲಿ 1,70,000 ಕೊಡೋಣ. ಓಕೆ ಹೌದಾ ಹ್ಮ್. ಸರ್ ನೆಕ್ಸ್ಟ್ ಸರ್ ಹಾಗೆ ನೆಕ್ಸ್ಟ್ ಇರೋದು ವ್ಯಾಗನರ್. ನಿಮ್ಗೆ ಯಾವ ವ್ಯಾಗನರ್ ಬೇಡ, ಇನ್ನೊಂದು ವ್ಯಾಗನರ್ ಇದೆ. ಇದು ಮಾಡಲ್ ವೆಹಿಕಲ್, ಓಕೆ 2012 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿದೆ, ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಹಾ ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಓಕೆ VXI ವೇರಿಯಂಟ್, ಇದು ಪೆಟ್ರೋಲ್ ವೇರಿಯಂಟ್. ಹಾ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ 2,35,000 ಮಾಡ್ಕೊಡೋಣ. ಓಕೆ ಸರ್ ನೆಕ್ಸ್ಟ್ ಇರೋದು ಫಾರ್ಡ್ ಫಿಯೆಸ್ಟಾ. ಹ್ಮ್ ಗಾಡಿ ಗಾಡಿ ಡೀಟೇಲ್ಸ್ ಹೇಳಕ್ ಹೋಗ್ಬೇಕಂದ್ರೆ 2007 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಡಬಲ್ ಟಿನ್ ಸಿಸ್ಟಮ್, ಡಬಲ್ ಊಫರ್ ಎಲ್ಲ ಇದೆ ಇದರಲ್ಲಿ. ಡಬಲ್ ಊಫರ್ ಎಲ್ಲ ಇದೆ, ಡಬಲ್ ಊಫರ್ ಎಲ್ಲ ಇದೆ, ಆಂಪು ಊಫರ್. ಆಂಪ್ ಊಫರ್ ವಿತ್ ಫುಲ್ ಸೆಟ್ ಇದೆ. ಓಕೆ ಪ್ರೈಸಿಂಗ್ ಬಂದ್ಬಿಟ್ಟು 1,55,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 1,40,000 ಮಾಡ್ಕೊಡೋಣ. ಫೈನಲ್ ಸರ್ ಸರ್ ಫೈನಲ್ 1,40,000. ಓಕೆ ಸರ್ ನೆಕ್ಸ್ಟ್ ಇರೋದು ಶಿಫ್ಟ್ ಡಿಸೈರ್. ಹಾ ತುಂಬಾ ಡಿಮಾಂಡ್ ಇರುತ್ತೆ ಶಿಫ್ಟ್ ಡಿಸೈರ್ ಬೇಕಂತ. ಯಾಕಂದ್ರೆ ಡಿಕ್ಕಿ ಸ್ಪೇಸ್ ಎಲ್ಲ ಬರುತ್ತಲ್ವಾ? ಸ್ಪೇಸ್ ಇರುತ್ತೆ ಸರ್, ಅದೇ ಮೇನು. ಹಾ ಹಾ ಇದು ಡೀಟೇಲ್ಸ್ ಹೋಗ್ಬೇಕಂದ್ರೆ 2011 ಮಾಡಲ್ ಆಗಿರುತ್ತೆ, ಹ್ಮ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. 3 ಬೀಗ ಎಲ್ಲ ಇದೆ ಇದ್ರದ್ದು. ಓಕೆ ಫೀಚರ್ ಸರ್ ಇದರಲ್ಲಿ? ಸರ್ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಹಾ VXI ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಓಕೆ ಶಿಫ್ಟ್ ಡಿಸೈರ್ ಅಂದ್ರೆ ಡಿಮಾಂಡೆಡ್ ವೆಹಿಕಲ್ ಸರ್. ಹೌದೌದು ಸರ್. ಸರ್ ಪ್ರೈಸ್ ಪ್ರೈಸಿಂಗ್ ಬಂದ್ಬಿಟ್ಟು 3,45,000 ಹೇಳ್ತಾ ಇದೀನಿ. ಹಾ ಶೋರೂಮ್ ಗೆ ವಿಸಿಟ್ ಮಾಡಿ 3,30,000 ಮಾಡ್ಕೊಡೋಣ. ಮುಂದೆ ಬಂದ್ರೆ ಅದ್ರ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಓಕೆ ಸರ್. ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ ಸರ್. ಹಾ ಆ ಟೈಮ್ ಅಲ್ಲಿ ಫ್ಯಾನ್ಸಿ ವೆಹಿಕಲ್, ಈಗ ಲಕ್ಸುರಿ ವೆಹಿಕಲ್, ಈಗಾನು ಲಕ್ಸುರಿ ವೆಹಿಕಲ್. ಓಕೆ ಡೀಟೇಲ್ಸ್ ಅಂದ್ಬಿಟ್ಟು 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ವಿತ್ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್ ಜೊತೆ ಇದೆ. 2 ಇಯರ್ ಬ್ಯಾಗ್ ಬರುತ್ತಲ್ವಾ? ಹೌದು ಸರ್, 2 ಇಯರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಓಕೆ ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ ಓಕೆ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 3,75,000 ಕೋಟಿಂಗ್ ಮಾಡ್ತಾ ಇದೀನಿ. ಹಾ ಶೋರೂಮ್ ಗೆ ವಿಸಿಟ್ ಮಾಡಿ 3,55,000 ಮುಗಿಸ್ಕೊಡೋಣ. ಓಕೆ ಸರ್ ಇನ್ನೊಂದು ಸಿವಿಕ್ ಸರ್. ಸರ್ ಸಿವಿಕ್ ಕಾಲೇಜ್ ಒಳಗೆ, ಶೋಕಿ ಒಳಗೆ ಒಳ್ಳೆ ವೆಹಿಕಲ್, ತುಂಬಾ ಡಿಮಾಂಡ್ ಇರುತ್ತೆ ಸಿವಿಕ್ ಅಂತ. ಹೌದಾ? ಈಗ 2 ಸಿವಿಕ್ ಇದೆ, 2 ಸಿವಿಕ್ ಇದೆ ಸರ್. ಸೇಮ್ ಕಲರ್ ಅಲ್ಲಿ 2 ಸಿವಿಕ್ ಇದೆ ಸರ್. ಫಸ್ಟ್ ಇದು ಡೀಟೇಲ್ಸ್ ಸರ್ 2006 ಮಾಡಲ್ ಆಗಿದೆ, ಹಾ. ಸೆಕೆಂಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ, ಹಾ ನಿಮ್ಗೆ ಮ್ಯಾಗ್ವಿಲ್ ಜೊತೆ ಇದೆ. ಓಕೆ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಫೋಲ್ಡೇಬಲ್ ಮಿರರ್ ಬರುತ್ತೆ ಇದರಲ್ಲಿ. ಓಕೆ 2 ಇಯರ್ ಬ್ಯಾಗ್ ಬರುತ್ತೆ, ಹಾ ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 5 ವರ್ಷ ಫ್ರೆಶ್ UFC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಇದ್ರದ್ದು. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು
50,000 ಹೇಳ್ತಾ ಇದೀನಿ. ಹಾ. ಮುಂದೆ ಬನ್ನಿ 2,40,40,000ಗೆ ಮಾಡ್ಕೊಡೋಣ. ಅದು ಆಫ್ಟರ್ ಮಾರ್ಕೆಟ್ Magwell ಇಲ್ಲಿ ಜೊತೆ. ಫಾಗ್ ಲೈಟ್ ಕೂಡ ಹಾಕ್ಸಿದ್ದಾರೆ. ಹೌದು ಸರ್. ಓಕೆ ನೆಕ್ಸ್ಟ್ ಸರ್ ನಿಮ್ಗೆ ಯಾವ ಸಿವಿಕ್ ಬೇಡ, ಮಾಡಿಫೈ ಸಿವಿಕ್ ಬೇಕಾ? ಇನ್ನೊಂದು ಮಾಡಿಫೈ ಸಿವಿಕ್ ಇದೆ, Same colour ಅಲ್ಲಿ modify. ಕಲರ್ ಅಲ್ಲಿ ಮಾಡಿಫೈ ಸಿವಿಕ್ ಇದೆ. ಇದು ಫುಲ್ಲಿ ಮಾಡಿಫೈಡ್ ಸಿವಿಕ್. ಡೀಟೇಲ್ಸ್ ಹೇಳಿ. ಡೀಟೇಲ್ಸ್ ಹೇಳಕ್ ಹೋಗ್ಬೇಕಂದ್ರೆ 2006 ಮಾಡಲ್ 4th ಓನರ್ಶಿಪ್ ಆಗಿದೆ. ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ. ಟಾಪ್ ಅಂಡ್ ವೆಹಿಕಲ್, AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಸ್ಪಾಯ್ಲರ್ ಎಲ್ಲ ಬರುತ್ತಲ್ಲ. ಬ್ಯಾಕ್ ಸ್ಪೈಲರ್ ಇದೆ, ಫೋಲ್ಡಬಲ್ ಮಿರರ್ ಬರುತ್ತೆ ಇದರಲ್ಲಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 90,000 ಓಡಿದೆ. 90,000 ಹೌದು ಹೊಡಿದೆ. ಸರ್, ಅಷ್ಟೇ 90,000 ಓಡಿದೆ. ಓಕೆ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,40,40,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 2,20,000ಗೆ ಮಾಡ್ಕೊಡೋಣ. ಓಕೆ ಈಟ್ ಅಸೆಂಟ್ ಐತಲ್ಲ ಸರ್. ಸರ್ ವೈಟ್ ಬ್ಯೂಟಿ ಸರ್ ಇದು. ಓಕೆ ಗಾಡಿ ಶೋರೂಮ್ ಮೇಂಟೈನ್ ಸರ್. ಬರೀ 50,000 CNG ಕಿಟ್ಸ್ ಹಾಕ್ಸಿದೀನಿ ಇದಕ್ಕೆ. CNG 50,000 CNG ಕಿಟ್ಸ್ ಹಾಕ್ಸಿದೀನಿ. ಓಕೆ ವಿತ್ ಬಿಲ್ ಸಮೇತ ಇದೆ ಸರ್. ವಿತ್ ಬಿಲ್ಲು ಇದೆ. ಹೌದು ಸರ್. ಸರ್ ಡೀಟೇಲ್ಸ್ ಹೇಳಿ. ಸರ್ ಡೀಟೇಲ್ಸ್ ಬೇಕಂದ್ರೆ 2011 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ. ನಿಮ್ಗೆ 70 to 80% ಟೈರ್ಸ್ ಇದೆ. ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG ಸರ್. 50,000 CNG ಕಿಟ್ಟೆ ಹಾಕಿದೀನಿ ಇದಕ್ಕೆ. ಓಕೆ ಸರ್ ಇದ್ರ ಫೀಚರ್ಸ್ ಅಂದ್ರೆ ಫೀಚರ್ಸ್ ಅಂದ್ಬಿಟ್ಟು AC ಪರ್ಷನಿಂಗ್ 4 ಪರಿಂದ ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ ಅದರಲ್ಲಿ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದೀನಿ. ಹಾ ಶೋರೂಮ್ ಗೆ ಬನ್ನಿ 2,15,000ಗೆ ಮಾಡ್ಕೊಡೋಣ. 2,15,000. ಹೌದು ಸರ್. ಓಕೆ ಸರ್ ಇದು ವೈಟ್ ರಸಗುಲ್ಲ ತರ ಒಂದು ವೈಟ್ ಶಿಫ್ಟ್ ನಿಂತಿದೆಲ್ಲ ಮುಂದೆ. ಸರ್ ಈಗ ವೈಟ್ ಬ್ಯೂಟಿನೇ ಫುಲ್ ಶೋರೂಮ್ ಅಲ್ಲೇ ಇರೋದು. ಜಾಸ್ತಿ ವೈಟ್ ಬ್ಯೂಟಿನೇ ಇರೋದು. ಓಕೆ ಓಕೆ ಸರ್ ಡೀಟೇಲ್ಸ್ ಇರೋದು. ಸರ್ ಡೀಟೇಲ್ಸ್ ಅಂದ್ಬಿಟ್ಟು 2008 ಮಾಡಲ್ 3rd ಓನರ್ಶಿಪ್ ಆಗಿದೆ. ಆಫ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಲ ಸರ್ ಇದು. ಆಫ್ಟರ್ ಮಾರ್ಕೆಟ್ 4 ಮ್ಯಾಗ್ವಿಲ್ ಇದೆ. ಹಾ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದ್ರದ್ದು ಬ್ಯಾಕ್ ಸ್ಪೈಲರ್ ಕೂಡ ಇದೆ ಬ್ಲಾಕ್ ಕಲರ್ದು. ಅದನ್ನು ಹಾಕೊಡ್ತೀನಿ. ಬ್ಯಾಕ್ ಸ್ಪೈಲರ್ ಇದೆ. ಓಕೆ ಫಿಟ್ಟಿಂಗ್ ಮಾಡಬೇಕು. ಬ್ಯಾಕ್ ಸ್ಪೈಲರ್ ಇದೆ ಇದರದ್ದು. ಹಾ ಸರ್ ವಿತ್ ಆಮ್ ಪೂಫರ್ ಸಿಸ್ಟಮ್ ಎಲ್ಲ ಇದೆ ಸರ್. ಎಲ್ಲ ಫುಲ್ಲಿ ಲೋಡೆಡ್ ಇದು ಅಂತ. ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಇದು ಪ್ರೈಸ್ ಸರ್ ಇದು. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ 2,40,000ಗೆ ಮಾಡ್ಕೊಡೋಣ. 2,40,000ಕ್ಕೆ ಮ್ಯಾಗ್ವಿಲ್ ವಿತ್ ಬ್ರಾಂಡ್ ನ್ಯೂ 4 ಟೈರ್ ವಿತ್ ಆಂಪ್ ಆಫರ್. ಹೌದು ಸರ್. 2,50,000 ಹೇಳ್ತಾ ಇದೀನಿ. ಡೀಸೆಲ್ ಆರ್ ಪೆಟ್ರೋಲ್ ಸರ್ ಇದು. ಸರ್ ಡೀಸೆಲ್ VDI ವರ್ಷನ್ ಇದು. ಹಾಗಾದ್ರೆ ಒಂದು 20+ ಮೈಲೇಜ್ ಬರುತ್ತೆ ಆರಾಮಾಗಿ. ಆರಾಮಾಗಿ 20+ ಮೈಲೇಜ್ ನೋಡಿ ಬರುತ್ತೆ. ಯಾರನ್ನ ಒಂದು ಶಿಫ್ಟ್ ನೋಡ್ತಾ ಇದ್ರೆ ಅದು ಕೂಡ ಅವರು ಮ್ಯಾಗ್ವಿಲ್ ಎಲ್ಲ ಹಾಕ್ಸ್ಬಿಟ್ರೆ ಟೈರ್ ಕೂಡ 4 ಬ್ರಾಂಡ್ ನ್ಯೂ ಇದೆ. ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅನ್ಬೋದು. ವೆಹಿಕಲ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಸರ್. ಹೌದು ಸರ್. ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂದ್ರೆ ವರ್ಣ ಆಗ್ಬಿಟ್ಟಿದೆ ಇವಾಗ. ಹೌದು Heavy sir. ವರ್ಣ ಅಂತ ತುಂಬಾ demand ಸಿಲ್ವರ್ ಕಲರ್ ವರ್ಣ ಇದೆ. ಹೌದು ಸರ್. ಸರ್ ಸಿಲ್ವರ್ ಕಲರ್ ವರ್ಣ ಇದೆ. ಆಫೀಸ್ ಅವ್ರಿಗೆ ಅಲ್ಲೇ ಸಿಟಿಯಲ್ಲಿ ಓಡಿಸಕ್ಕೆ ಒಳ್ಳೆ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್ ಇದು. ಆಟೋಮೆಟಿಕ್. ಹೌದು ಸರ್. ಅದು ಸಿಲ್ವರ್ ಕಲರ್ 2011 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಹಾ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಟಾಪ್ ಎಂಡ್ ಅಲ್ವಾ. ವರ್ಣ ಫ್ಲೋಡಿಕ್ SX ಸರ್ ಇದು. ಓಕೆ ಓಕೆ 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಹಾ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. AC ಪರ್ಷನ್ 4 ಪರಿಂದ ಫೋಲ್ಡಬಲ್ ಮಿರರ್ ಎಲ್ಲ ಬರುತ್ತೆ ಇದರಲ್ಲಿ. ವಿತ್ ಕಂಪ್ನಿ ಫಿಟೆಡ್ ಅಲೈ ವೀಲ್ ಜೊತೆ ಅದೇನ್ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಹಾ ಇದರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 3,60,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 3,50,000ಗೆ ಮಾಡ್ಕೊಡೋಣ. 3,50,000 ಹೌದು ಸರ್. ಶಿಫ್ಟ್ ನೋಡಿದ್ವಿ ಇವಾಗ ಸಿಲ್ವರ್ ಕಲರ್ ಕೂಡ ಇದೆ ಸರ್. ಡೀಟೇಲ್ಸ್ ಸಿಲ್ವರ್ ಬ್ಯೂಟಿನೇ ಇದೆ. 2009 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ 5 ವರ್ಷ ಫ್ರೆಶ್ ಆಫ್ಸಿ, 1 ವರ್ಷ ನಿಮಗೆ ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. ಹಾ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದನ್ನು ಡೀಸೆಲ್ ವರ್ಷನ್, VDI ವರ್ಷನ್. ಡೀಸೆಲ್ ಒಂದು 20 ಮೇಲೆ ಮೈಲೇಜ್ ಬರುತ್ತೆ. ಹೌದು ಸರ್. ಅದನ್ನು 20 ಮೇಲೆ ಬರುತ್ತೆ. ಇದನ್ನು 20 ಮೇಲೆ ಮೈಲೇಜ್ ಬರುತ್ತೆ. ಓಕೆ ಪ್ರೈಸಿಂಗ್ ಬಂದ್ಬಿಟ್ಟು ಇದು 2,75,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ 2,70,000ಗೆ ಮಾಡ್ಕೊಡೋಣ. 2,70,000. ಹೌದು ಸರ್. ಓಕೆ ಸರ್ ನೆಕ್ಸ್ಟ್. ಸರ್ ನೆಕ್ಸ್ಟ್ ಇರೋದು ಹಾಂಡಾ ಸಿಟಿ ಡಿಮಾಂಡೆಡ್ ವೆಹಿಕಲ್. ಹಾ 2008 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಫೀಚರ್ಸ್ ಅಂದ್ಬಿಟ್ಟು AC ಪರ್ಷರಿಂಗ್ 4 ಪರ್ ವಿಂಡೋ ಬರುತ್ತೆ ಇದರಲ್ಲಿ. ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್ ಜೊತೆ ಇದೆ. ಹಾ ಸೊ ತುಂಬಾ ನೀಟ್ ಆಗಿರೋ ವೆಹಿಕಲ್. ಹೌದು sir. ಇಂಟೀರಿಯರ್ ಕೂಡ ಅಷ್ಟೇ ತುಂಬಾ ನೀಟ್ ಆಗಿದೆ. ಒಂದು ಲಕ್ಸುರಿ ಫೀಲ್ ತರ ಅನಿಸ್ಬೋದು. ನಿಮ್ಗೆ ಫೀಲ್ ಆ ತರ ಇದೆ ಇಂಟೀರಿಯರ್. ಸರ್ ಪ್ರೈಸ್ ಇದ್ರದ್ದು. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 10,000 ಕಮ್ಮಿ ಕೊಡೋಣ. 2,15,000ಗೆ ಕೊಡೋಣ. 2,15,000 ಆಗುತ್ತೆ. ಅದು ಮುಂದೆ ಬಂದ್ರೆ ಏನಾರ ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ ಸ್ಯಾಂಟ್ರೋ ಇದೆ ಸರ್ ಪಕ್ಕದಲ್ಲಿ. ಸರ್ ನೆಕ್ಸ್ಟ್ ಇರೋದು ಸ್ಯಾಂಟ್ರೋ. ನಿಮ್ಗೆ ಯಾವ ಸ್ಯಾಂಟ್ರೋ ಬೇಡ, ಇನ್ನೊಂದು ಸ್ಯಾಂಟ್ರೋ ಇದೆ. ಓಕೆ 2006 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಇದನ್ನು ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 2 ಪರ್ ವಿಂಡೋ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಇದನ್ನು ಸ್ಯಾಂಟ್ರೋ ಅಲ್ಲಿ. ಸ್ಯಾಂಟ್ರೋಲಿ ಟಾಪ್ ಎಂಡ್. ಹೌದು ಸರ್. ಓಕೆ ಸರ್ ಇದ್ರ ಪ್ರೈಸ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,65,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 1,60,000ಗೆ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಇರೋದು ಫಾರ್ಡ್ ಐಕಾನ್. 2009 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ
ಫೀಚರ್ಸ್ ಬಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 1,55,000 ಮಾಡ್ಕೊಡೋಣ. 1,55,000 ಮಾಡ್ಕೊಡೋಣ. ಹೌದಾ ಹೌದು ಸರ್? sir. ಹಾಗೆ ಇಲ್ಲೊಂದು ಫೀಗೋ ಇದೆಯಲ್ಲ ಸರ್? ಸರ್ ನೆಕ್ಸ್ಟ್ ಇರೋದು ಫೀಗೋ, ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಫೀಗೋನು. ಓಕೆ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2010 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 2 ಪರ್ ವಿಂಡೋ ಬರುತ್ತೆ ಇದರಲ್ಲಿ. ಓಕೆ. ಪ್ರೈಸಿಂಗ್ ಬಂದ್ಬಿಟ್ಟು ಇದನ್ನು 1,65,000. ಶೋರೂಮ್ ವಿಸಿಟ್ ಮಾಡಿ ಇನ್ನ ಹೆಚ್ಚು ಕಮ್ಮಿ ಸೊ ಮಾಡ್ಕೊಳ್ಳೋಣ. ಇದು ತಗೊಂಡ್ರು 1,65,000. ಇದು ತಗೊಂಡ್ರು 65,000. ಎರಡು ಡೀಸೆಲ್. ಹೌದು ಸರ್. ಓಕೆ. ಸರ್ ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ ಮಲ್ಟಿ ಜೆಟ್ ಇಂಜಿನ್. ಹಾ. 22 ಮೈಲೇಜ್ ಬರುತ್ತೆ ಅದರಲ್ಲಿ. 22 ಮೈಲೇಜ್ ಆರಾಮಾಗಿ ಬರುತ್ತೆ. ಹಾ. ಡೀಟೇಲ್ಸ್ ಅಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ ಬರುತ್ತೆ ವಿತ್ ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ. ಮಲ್ಟಿ ಜೆಟ್ ಇಂಜಿನ್ ಅಂದ್ರೆ ಡಿಮ್ಯಾಂಡೆಡ್ ವೆಹಿಕಲ್ ಪುಂಟೋ ಅಲ್ಲಿ. ಓಕೆ ಓಕೆ ಸರ್. ಪ್ರೈಸು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,15,000 ಹೇಳ್ತೀನಿ. ಶೋರೂಮ್ ವಿಸಿಟ್ ಮಾಡಿ 2,05,000 ಮಾಡ್ಕೊಡೋಣ. ಓಕೆ. ಸರ್ ನೆಕ್ಸ್ಟ್ ಇರೋದು 2 ಐಟನ್ ಇದೆ. ಐಟನ್ ಅಂದ್ರೆ ಡಿಮ್ಯಾಂಡೆಡ್ ವೆಹಿಕಲ್. ಗೋಲ್ಡ್ ಇದೆ, ಸಿಲ್ವರ್ ತರ ಒಂದು ಕಲರ್ ಪ್ಲಸ್ ರೆಡ್ ಇದೆ. ರೆಡ್ ಇದೆ. ಓಕೆ ಸರ್, ಫಸ್ಟ್ ನಮಗೆ ರೆಡ್ ಡೀಟೇಲ್ಸ್ ಹೇಳ್ತೀರಾ? ಸರ್ ರೆಡ್ ಡೀಟೇಲ್ಸ್ ಹೇಳ್ಬೇಕಂದ್ರೆ 2008 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, 5 ವರ್ಷ ಫ್ರೆಶ್ ಎಫ್ಸಿ, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದೂನು ಮ್ಯಾಗ್ನಾ ವೇರಿಯಂಟ್. ಫೀಚರ್ಸ್ ಬಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ ಬರುತ್ತೆ. ಓಕೆ. ಪ್ರೈಸಿಂಗ್ ಬಂದ್ಬಿಟ್ಟು 2,05,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 1,95,000 ಮಾಡ್ಕೊಡೋಣ. 1,95,000 ಹೌದು ಸರ್. ಸರ್ ಈ ಐಟನ್? ಸರ್ ಈ ಐಟನ್ ಡೀಟೇಲ್ಸ್ ಹೇಳ್ಬೇಕಂದ್ರೆ 2010 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. ಇದೂನು 5 ವರ್ಷ ಫ್ರೆಶ್ ಎಫ್ಸಿ, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದನ್ನು ಮ್ಯಾಗ್ನಾ ವೇರಿಯಂಟ್. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ ವಿತ್ ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸ್ ಜೊತೆ ಇದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 2,15,000 ಮಾಡ್ಕೊಡೋಣ. ಓಕೆ ಸರ್. ಏಟಿಯಾ ಸರ್? ಸರ್ ಇಟೀಗ 2 ಇದೆ. ನಿಮ್ಗೆ ಗ್ರೇ ಬೇಕಂದ್ರೆ ಗ್ರೇನು ಇದೆ, ವೈಟ್ ಬೇಕಂದ್ರೆ ವೈಟು ಇದೆ. ಹೌದು ಸರ್. ಇದು ಡೀಟೇಲ್ಸ್ ಹೇಳಕ್ ಹೋಗ್ಬೇಕಂದ್ರೆ 2012 ಮಾಡಲ್ ಆಗಿದೆ, 12 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ, VDI ವರ್ಷನ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ವಿತ್ ನ್ಯೂ ಫ್ಯಾಬ್ರಿಕ್ಸ್ ನ್ಯೂ ಲೆದರ್ ಸೀಟ್ಸ್ ಜೊತೆ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿ. 4 ಬ್ರ್ಯಾಂಡ್ ನ್ಯೂ ಟೈರ್. ಹೌದು ಸರ್. ಸರ್ ಇದ್ರ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 5,65,000 ಹೇಳ್ತಾ ಇದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಒಂದು 5,50,000 ಮಾಡ್ಕೊಡೋಣ. ಆಗುತ್ತೆ ಸರ್. ನೆಕ್ಸ್ಟ್ ಇರೋದು ವೈಟ್ ಇರ್ಟಿಗ. ಇದು ಡೀಟೇಲ್ಸ್ ಹೇಳ್ಬೇಕಂದ್ರೆ 2013 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. Z8 ಟಾಪ್ ಎಂಡ್ ವರ್ಷನ್ ವಿತ್ ಕಂಪ್ನಿ ಫಿಟೆಡ್ ಮ್ಯಾಗ್ವೀಲ್ಸ್ ಜೊತೆ ಇದೆ, ವಿತ್ ಕಲರ್ ಪೇಂಟಿಂಗ್ ಮಾಡಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ, 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ ಸರ್. ಪ್ರೈಸ್ ಇರುತ್ತೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,70,000 ಹೇಳ್ತಾ ಇದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ 5,65,000 ಮಾಡ್ಕೊಡೋಣ. ಓಕೆ ಸರ್ ಈಗ ಬೆಲೆನೋ 2 ಇದೆ. ಡಿಮಾಂಡ್ ವೆಹಿಕಲ್ ಬೆಲೆನೋ ಅಂದ್ರೆ ಮ್ಯಾನ್ಯಲ್ ಬೇಕಂದ್ರೆ ಮ್ಯಾನ್ಯಲ್ ಇದೆ, ಆಟೋಮೆಟಿಕ್ ಬೇಕಂದ್ರೆ ಅವ್ರಿಗೆ ಆಟೋಮೆಟಿಕ್ ಎರಡು ಇದೆ ಸರ್. ಫಸ್ಟ್ ಡೀಟೇಲ್ಸ್ ಸರ್ 2015 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ವೇರಿಯಂಟ್ ಅಂದ್ರೆ ಮೈಲೇಜ್ ಬರುತ್ತೆ ಚೆನ್ನಾಗಿ? ಹೌದು ಸರ್, ಚೆನ್ನಾಗಿ ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಬೆಲೆನೋ ಆಲ್ಫಾ ಸರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್. ಅಂದ್ರೆ ಮ್ಯಾಗ್ ವೀಲ್ ಟೈರ್ ಕಂಪ್ಲೀಟ್, ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ, ಫೋಲ್ಡೇಬಲ್ ಮಿರರ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು ಇದು 5,40,000 ಹೇಳ್ತಾ ಇದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಅದ್ರಲ್ಲಿ ಕಡಿಮೆ ಆಗುತ್ತೆ? ಹೌದು ಸರ್. ಸರ್ ನಿಮ್ಗೆ ಮ್ಯಾನ್ಯಲ್ ಬೇಡ, ಆಟೋಮೆಟಿಕ್ ಬೇಕಾ? ಈಗ ಆಟೋಮೆಟಿಕ್ ಬೆಲೆನೋ ಇದೆ. 2018 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಬೆಲೆನೋ ಸೀಟಾ ಇದು. ಇದನ್ನು ಬಟನ್ ಸ್ಟಾಪ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದನ್ನು, ವಿತ್ ಕಂಪ್ನಿ ಫಿಟೆಡ್ ಅಲೈವಿಲ್ಸ್ ಜೊತೆ ಬರುತ್ತೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ ಬರುತ್ತೆ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 6,30,000 ಹೇಳ್ತಾ ಇದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ 6,15,000 ಮಾಡ್ಕೊಡೋಣ. 6,00,000 ಮಾಡ್ಕೊಡೋಣ. ಖಂಡಿತ ಶೋರೂಮ್ಗೆ ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಇರೋದು ರೆನಾಲ್ಟ್ ಕ್ಯಾಪ್ಚರ್ 1.2 PS ಬರುತ್ತೆ. ಇದು ರೇರ್ ವೆಹಿಕಲ್ ಸರ್, ವಿತ್ ಫ್ಯಾನ್ಸಿ ಕಲರ್. ತುಂಬಾ ರೇರ್ ಅಲ್ವಾ? ತುಂಬಾ ರೇರ್ ವೆಹಿಕಲ್. ಮೈಲೇಜ್ ಅಂದ್ರೆ ಒಳ್ಳೆ ವೆಹಿಕಲ್. ಡೀಟೇಲ್ಸ್ ಹೇಳ್ಬೇಕಂದ್ರೆ 2018 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ವಿತ್ ಫುಲ್ಲಿ ಲೋಡೆಡ್ ವೆಹಿಕಲ್. 4 ಏರ್ ಬ್ಯಾಗ್ ಬರುತ್ತೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್ 4 ಪರ್ ವಿಂಡೋ, ಕಂಪ್ನಿ ಇನ್ಬಿಲ್ಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ವಿತ್ ಮ್ಯಾಗ್ವಿಲ್ಸ್ ಜೊತೆ ಬರುತ್ತೆ, ಫೋಲ್ಡೇಬಲ್ ಮಿರರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 6,25,000 ಹೇಳ್ತಾ ಇದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ 6,00,000 ಮಾಡ್ಕೊಡ್ತೀನಿ. 6,00,000 ಹೌದು ಸರ್.
ನಿಮ್ಗೆ ಓಮ್ನಿ ಬೇಡ, ಹಾ. ಓಮ್ನಿ ತರಾನೇ ಈಕೋ ಇದೆ ಈಗ. ಈಕೋನು ಇದೆ ನಮ್ಗೆ. ಹೌದು ಸರ್. ಓಕೆ, ಡೀಟೇಲ್ಸ್ ಸರ್ ಡೀಟೇಲ್ಸ್ ಅನ್ಬಿಟ್ಟು 2019 ಮಾಡಲ್ ಸಿಂಗಲ್ ಓನರ್ಶಿಪ್ ಆಗಿದೆ ವಿತ್ AC ಬರುತ್ತೆ ಸರ್. ಇದರಲ್ಲಿ 5 ಸೀಟರ್ ವೆಹಿಕಲ್, AC ಬರುತ್ತೆ, 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಓಕೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್, ಸಿಂಗಲ್ ಓನರ್, ಸಿಂಗಲ್ ಓನರ್ ವಿತ್ AC. AC ವಿತ್ 4 ಬ್ರ್ಯಾಂಡ್ ನ್ಯೂ ಟೈರ್. ಹೌದು ಸರ್. ಓಕೆ ಓಕೆ, ತುಂಬಾ ನೀಟ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಯಾರನ್ನ ಓಮಿನಿಗೆ ಹೋಗೋರು ಏನಾರ ನೀವು ಈಕೋ ಸರ್ ವಿತ್ ಸೇಮ್ ಕಲರ್ ಇದೆ, ಸೇಮ್ ಕಲರ್ ಅಲ್ಲಿ ಈಕೋನು ಇದೆ ಸರ್. ಇದು ಪ್ರೈಸ್ ಸರ್ ಇದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 4,60,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ 4,40,000 ಮಾಡ್ಕೊಡೋಣ. ಓಕೆ ಸರ್ ನೆಕ್ಸ್ಟ್ ಇರೋದು XUV ಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್ ವಿತ್ ಡಿಮಾಂಡೆಡ್ ಪ್ರೈಸ್. ಡಿಮ್ಯಾಂಡ್ ಪ್ರೈಸ್ ಪೂರ್ತಿ ಬಜಾರ್ಗೆ ಡಿಮಾಂಡೆಡ್ ಪ್ರೈಸ್. ಸರ್ ಏನ್ ಸರ್ ಡೀಟೇಲ್ಸ್ ಹೇಳಿ, ಆಮೇಲೆ ಪ್ರೈಸ್ ಹೋಗೋಣ. ಸರ್ ಡೀಟೇಲ್ಸ್ ಬೇಕಂದ್ರೆ 2012 ಮಾಡಲ್ ಸೆಕೆಂಡ್ ಓನರ್ಶಿಪ್ ಆಗಿದೆ, W8 ಹಾ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಸ್ಟೀರಿಂಗ್, 4 ಪರ್ ವಿಂಡೋ, 6 ಏರ್ ಬ್ಯಾಗ್, ಫೋಲ್ಡೇಬಲ್ ಮಿರರ್ ವಿತ್ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್, ಫುಲ್ಲಿ ಲೋಡೆಡ್ ವೆಹಿಕಲ್. ಫುಲ್ಲಿ ಲೋಡೆಡ್, ಫುಲ್ಲಿ ಲೋಡೆಡ್ ವೆಹಿಕಲ್. ಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್, ಡಿಮಾಂಡೆಡ್ ಪ್ರೈಸ್. ಸರ್ ಹೇಳ್ಬಿಡಿ ಪ್ರೈಸ್ ನೋಡೋಣ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,25,000 ಕೊಟ್ಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ ರೌಂಡ್ ಫಿಗರ್ 5 ಲಕ್ಷಕ್ಕೆ ಮಾಡ್ಕೊಡೋಣ. ಓಕೆ ಓಕೆ ಸರ್ ಹೇಳಿ ನೆಕ್ಸ್ಟ್. ಸರ್ ನೆಕ್ಸ್ಟ್ ಇರೋದು ಹಾಂಡಾ ಸಿಟಿ S ವರ್ಷನ್ MT. ಓಕೆ, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಹಾ ಹಾ, ಪೂರ್ತಿ ಬಜಾರ್ಗೆ ಡಿಮಾಂಡೆಡ್ ಪ್ರೈಸ್, ಚಾಲೆಂಜಿಂಗ್ ಪ್ರೈಸ್ ಸರ್. ಚಾಲೆಂಜಿಂಗ್ ಪ್ರೈಸ್, ಫುಲ್ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್, ಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್. ಫೀಚರ್ಸ್ ಹೇಳಿ ಸರ್ ಇದು? ಸರ್ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಸ್ಟೀರಿಂಗ್, 4 ಪರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಓಕೆ, ಸಿಸ್ಟಮ್ ಎಲ್ಲ ಗಾಡಿ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ ಸರ್, ಪ್ರೈಸ್ ಇರೋದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ 2,30,000 ಮಾಡ್ಕೊಡೋಣ. ಬರೀ 2,30,000ಕ್ಕೆ? ಹೌದು ಸರ್. ಹೋಂಡಾ ಸಿಟಿ, ಹಾಂಡಾ ಸಿಟಿ, ಅದು ಕೂಡ 11 ಮಾಡಲ್. 11 ಮಾಡಲು. ಹೌದು ಸರ್. ಓಕೆ ಸರ್ ನೆಕ್ಸ್ಟ್. ಸರ್ ನೆಕ್ಸ್ಟ್ ಇರೋದು ಟಾಟಾ ಇಂಡಿಗಾ ವಿಸ್ಟಾ ಸರ್. ಹಾ, ಫುಲ್ಲಿ ಮಾಡಿಫೈ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಸನ್ರೂಫ್ ಇದೆ ಸರ್. ಇದು ಸನ್ರೂಫ್ ಬರುತ್ತಲ್ವಾ ಸರ್? ಫುಲ್ಲಿ ಲೋಡೆಡ್ ವೆಹಿಕಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, 4 ಪರ್ ವಿಂಡೋ, ಹಾ, ಮ್ಯಾಗ್ವಿಲ್ ಸಲೈವಿಲ್ ತುಂಬಾ ಫುಲ್ಲಿ ಸರ್. 1 ಲಕ್ಷ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಖರ್ಚು ಮಾಡಿದೆ ಸರ್. 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಸ್ಟೇರಿಂಗ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ನೋಡ್ತಾ ಇರಬಹುದು ಮ್ಯಾಗ್ವಿಲ್ ಆಗಿರ್ಬೋದು, ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್, ಮೇಲೆ ಸನ್ರೂಫ್ ಸರ್ ಇದೆ. ಕೋಟ್ರ್ ಜೆಟ್ ಇಂಜಿನ್ ಬರುತ್ತೆ ವಾಟರ್ ಜೆಟ್ ಇಂಜಿನ್. ಹೌದು ಸರ್. ಓಕೆ ಓಕೆ, ಸರ್ ಡೀಟೇಲ್ಸ್ ಹೇಳಿದ್ರು ಸರ್? ಸರ್ ಡೀಟೇಲ್ಸ್ 2013 ಮ್ಯಾನುಫ್ಯಾಕ್ಚರ್ ಆಗಿದೆ, 15 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಓಕೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 2,55,000 ಮಾಡ್ಕೊಡೋಣ. ಓಕೆ ಸರ್ ನೆಕ್ಸ್ಟ್ ಇರೋದು i20. ಇದೂನು ಫುಲ್ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್, ಪೂರ್ತಿ ಮಾರ್ಕೆಟ್ಗೆ ಚಾಲೆಂಜಿಂಗ್ ಪ್ರೈಸ್. i20 ಮ್ಯಾಗ್ನಾ ಪ್ಲಸ್ ಬರುತ್ತೆ. ಇದು 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. 2016-17 ಸರ್. ಇದು ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,25,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 5,15,000 ಮಾಡ್ಕೊಡ್ತೀನಿ. ಓಕೆ ಸರ್, ಏನ್ ಸರ್ ಪಕ್ಕದಲ್ಲಿ ಒಂದು ಫುಲ್ ಮಾಡಿಫೈ ಆಗಿರೋ ಕಾರ್ ಇದೆ ಸರ್? ಫುಲ್ ವೈಟ್ ಬಿಟಿ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಥಾರ್ 4x4 ಸರ್. 4x4 ಸರ್. ಬರೇ ಟೈರ್ ಮತ್ತು ಮ್ಯಾಗ್ವಿಲ್ಸ್ 2.5 ಲಕ್ಷ ಅದು ಇದೆ. 2.5 ಲಕ್ಷ ಬರೀ ಟೈರ್ ಮ್ಯಾಗ್ವಿಲ್? ಹೌದು ಸರ್. 5 ಮ್ಯಾಗ್ವಿಲ್, 5 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಸರ್. ಬರೇ 2.5 ಲಕ್ಷ ಅದು ಟೈರ್ಸ್ ಇದೆ ಸರ್. ವಿತ್ ಫ್ಯಾನ್ಸಿ ನಂಬರ್ ಜೊತೆ ಇದೆ 3366. 1,25,000 ಬರೇ ನಂಬರ್ಗೆ ಸರ್. ನಂಬರ್ಗೆನೆ 1,25,000 ಬರೇ ನಂಬರ್ಗೆ ಡಿಡಿ ಕಟ್ಟಿದೀನಿ ಸರ್. ಆಫ್ಟರ್ ಮಾರ್ಕೆಟ್ ಟೇಲ್ ಲೈಟ್ಸ್ ಎಲ್ಲ ಹಾಕ್ಸಿದೀನಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಮಹೀಂದ್ರಾ ಥಾರ್ 4x4 ಮ್ಯಾನ್ಯುವಲ್ ವೆಹಿಕಲ್. ಬರೇ 30,000 ಓಡಿದೆ. ಸರ್ ಹಾಗೆ ಫೀಚರ್ಸ್ ಒಳಗಡೆ ಸರ್? ಸರ್ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. 4x4 ಸಿಸ್ಟಮ್ ಅಲ್ಲಿ, ಸ್ಟೇರಿಂಗ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಸರ್. ಬರೀ 30,000 ಓಡಿದೆ ಸರ್. 2023 ಮಾಡಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್? ಹೌದು ಸರ್. ಬರೇ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ 5 ಲಕ್ಷಗೆ ಕಾಸ್ಟ್ ಮಾಡಿದೀನಿ. ಎಕ್ಸ್ಟ್ರಾ ಫಿಟ್ಟಿಂಗ್ ನೋಡ್ತಾ ಇರ್ಬೋದು. ತಾರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಅವ್ರು ಹೇಳ್ತಾ ಇದ್ರ ಫೀಚರ್ಸ್ ಅವಾಗಿಂದ ಅವರು ಒಂದೇ ಉಸಿರಲ್ಲಿ ಹೇಳ್ತಿದ್ದಾರೆ ಸರ್. ಒಂದೇ ಉಸಿರಲ್ಲಿ ಎಲ್ಲಾನು ಫೀಚರ್ ಹೇಳಿದ್ರು. ಅಷ್ಟೊಂದು ಫೀಚರ್ಸ್ ಎಲ್ಲ ತುಂಬಿಸ್ಬಿಟ್ಟಾರೆ ಅನ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೋಡ್ತಾ ಇರ್ಬೋದು ಎಷ್ಟು ಅಗಲ ಇದೆ ಟೈರು. ಆಮೇಲೆ ಮ್ಯಾಗ್ವಿಲ್ ಅನ್ಬೋದು. ಆಮೇಲೆ ಇದು ಮ್ಯಾಗ್ವಿಲ್ ವಿತ್ ಬ್ರಾಂಡ್ ನ್ಯೂ ಟೈರ್. ಒಳಗಡೆ ಸಿಸ್ಟಮ್ ಆಗಿರ್ಬೋದು. ಫುಲ್ಲಿ ಲೋಡೆಡ್ ವೆಹಿಕಲ್ ಅನ್ಬೋದು. ವೈಟ್ ಕಲರ್ ತುಂಬಾ ಚೆನ್ನಾಗಿ ನೀಟ್ ಆಗಿದೆ ಅನ್ಬೋದು. ಸರ್ ಇನ್ನೊಂದ್ಸರಿ ಡೀಟೇಲ್ಸ್ ಹೇಳಿ ಫಸ್ಟ್. ಸರ್ 2023 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಬರೀ 30,000 ಓಡಿದೆ. ಓಕೆ ಸರ್ ಪ್ರೈಸ್? ಪ್ರೈಸಿಂಗ್ ಬಂದ್ಬಿಟ್ಟು 18,50,000 ಹೇಳ್ತಾ ಇದೀನಿ. 50,000 ಡಿಸ್ಕೌಂಟ್ ಕೊಡ್ತೀನಿ. ಅಂದ್ರೆ 18 ಲಕ್ಷಗೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಪೂರ್ತಿ ಬಜಾರ್ ಅಲ್ಲಿ 50,000 ಯಾರು ಡಿಸ್ಕೌಂಟ್ ಕೊಡಲ್ಲ. ನಮ್ ಶೋರೂಮ್ ಅಲ್ಲಿ ಥಾರ್ಗೆ 50,000 ಡಿಸ್ಕೌಂಟ್ ಕೊಡ್ತಾರೆ. ಖಂಡಿತ ಸರ್. 70 to 80% ಸಿವಿಲ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ.